ಉಡುಪಿ ತಾಲೂಕಿನ ಅಲೆವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಗತಿ ನಗರದ 5 ಎಕರೆ ಜಾಗದಲ್ಲಿ ನಿರ್ಮಿಸಲಾಗುತ್ತಿರುವ ಉಡುಪಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕಾಮಗಾರಿಯು ಮುಂದಿನ 4-5 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಎಂದು ರಾಜ್ಯ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜು ಹೇಳಿದ್ದಾರೆ. ಮಣಿಪಾಲದ ಪ್ರಗತಿ ನಗರದಲ್ಲಿ ನಿರ್ಮಾಣವಾಗುತ್ತಿರುವ ಉಡುಪಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕಟ್ಟಡ ಕಾಮಗಾರಿಯನ್ನು ಪರಿಶೀಲಿಸಿ ಅವರು ಮಾಧ್ಯಮಗಳೊಂದಿಗೆ ಕಾಮಗಾರಿ ಬಗೆಗಿನ ಮಾಹಿತಿಯನ್ನು ನೀಡಿದರು. ಟೋಟಲ್ 4 ಇದ್ರದ್ದು ಸಿವಿಲ್ ಕಾಸ್ಟ್ 4 crores, another 2.5 crores ಗ್ಯಾಲರೀಸ್, 3 ಗ್ಯಾಲರಿ ಮತ್ತು ಔಟ್ಡೋರ್ ಗ್ಯಾಲರಿನೂ ಬರುತ್ತೆ. ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇದು ಪ್ರೊಫೆಸರ್ ಯು.ಆರ್. ರಾವ್ ಅವರ ಹೆಸರಲ್ಲಿ ಸೈನ್ಸ್ ಸೆಂಟರ್ ಅಂತೇಳಿ ನಾಮಕರಣ ಆಗಿರೋದು ಅಂತ. ಅಂದ್ರೆ ಅವರು ನಮ್ಮ ಜಿಲ್ಲೆಯವರಾದ ಕಾರಣ ಅವರಿಗೆ ಗೌರವ ಕೊಡುವ ನಿಟ್ಟಿನಲ್ಲಿ ಸರ್ಕಾರದಿಂದ ಆದೇಶ ಆಗಿದೆ ಅವರ ಹೆಸರಲ್ಲಿ. ಸೊ ಅವರು ಏರೋಸ್ಪೇಸ್ ಅಲ್ಲಿ ಇರೋದ್ರಿಂದ ಏರೋಸ್ಪೇಸ್ ವಿಷಯದ ಬಗ್ಗೆ ಒಂದು ಗ್ಯಾಲರಿ ಇರುತ್ತೆ. ಅಂದ್ರೆ ಏರೋಸ್ಪೇಸ್ ಹೇಗೆ ಪ್ರಾರಂಭ ಆಯಿತು, ಹೇಗೆ ಎಲ್ಲ ಹಂತ ಹಂತದಲ್ಲಿ ಬೆಳವಣಿಗೆ ಆಯಿತು, ಈಗ ಯಾವ ಹಂತದಲ್ಲಿ ಅನ್ನುವ ತರ ಅದು ಬರುತ್ತೆ ಮಕ್ಕಳಿಗೆ ಆಸಕ್ತಿಯನ್ನು ಮೂಡಿಸ್ಲಿಕ್ಕೆ. ಇನ್ನೊಂದು ಓಷನ್, ಕಡಲ ತೀರದಲ್ಲಿ ನಾವಿರೋದ್ರಿಂದ ಮಿಸ್ಟ್ರೀಸ್ ಆಫ್ ಓಷನ್ ನ ಬೇರೆ ಬೇರೆ ಆಯಾಮಗಳ ಬಗ್ಗೆ ತೋರಿಸುವಂತ ಇದೆ. ಆಮೇಲೆ ಇನ್ನೊಂದು ಫನ್ ಸೈನ್ಸ್, ಎಲ್ಲ ಸೈನ್ಸ್ ಸೆಂಟರ್ಗಳಲ್ಲಿ ಇರುವಂತ ಫನ್ ಸೈನ್ಸ್ ಗ್ಯಾಲರಿ. ಹೊರಗಡೆ ಬೇರೆ ಬೇರೆ ರೀತಿಯ ಔಟ್ಡೋರ್ ಗ್ಯಾಲರಿ ಇರ್ತದೆ, ಪ್ರಾಣಿಗಳ ದೊಡ್ಡ ದೊಡ್ಡ ಇದು, ಅದು ಮಕ್ಕಳಿಗೆ ಸೈನ್ಸ್ ಎಜುಕೇಶನ್ಗೆ ಪೂರಕವಾಗಿ ಇರುವಂತ ವ್ಯವಸ್ಥೆಗಳು. ಸೊ ಎಲ್ಲಾ ಜಿಲ್ಲೆಯಲ್ಲಿ, ಇಲ್ಲಿ ಅಂದ್ರೆ ಹತ್ರ ನಮ್ಮ ಮಂಗಳೂರಲ್ಲಿ ಪಿಲಿಕುಲದಲ್ಲಿ ಇದೆ ಸೈನ್ಸ್ ಸೆಂಟರ್, ಅದು ರೀಜನಲ್ ಸೈನ್ಸ್ ಸೆಂಟರ್, ಇದೆಲ್ಲ ಸಬ್ ರೀಜನಲ್ ಸೈನ್ಸ್. ಇನ್ನೊಂದು ಅಂದ್ರೆ ಈ ಗ್ಯಾಲರೀಸ್ಗಳಲ್ಲಿ ಥೀಮ್ ಡೆವಲಪ್ ಮಾಡಿ, ಸ್ಟೋರಿ ಲೈನ್ ಅನ್ನು ಡೆವಲಪ್ ಮಾಡಿ ಮಾಡಬೇಕಾಗಿರೋದ್ರಿಂದ 4 months ಟೈಮ್ ಬೇಕಾಗ್ತದೆ. 4 months ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಬಟ್ ನಾನು ಒಂದು 5 ತಿಂಗಳ ಸ್ಟಾರ್ಟ್ ಆಗಿ ಸಮಯ ಸರ್ ಇದು 2 years ಆಯ್ತು. ಇದು ಹಳೆ ಪ್ರಾಜೆಕ್ಟ್, ಬಟ್ ಡೀಮ್ಡ್ ಫಾರೆಸ್ಟ್ ಅನ್ನುವ ಇಶ್ಯೂ ನಮಗೆ ಲ್ಯಾಂಡ್ ಕ್ಲಿಯರೆನ್ಸ್ ಲೇಟ್ ಆದಾಗ, ಲ್ಯಾಂಡ್ ಕ್ಲಿಯರೆನ್ಸ್ ಲೇಟ್ ಆಗೋದ್ರಿಂದ ತೊಂದರೆ ಆಯ್ತು. ಈಗ ವಿತಿನ್ 5 months ನಲ್ಲಿ ಕಂಪ್ಲೀಟ್ ಮಾಡಿ ನಿರ್ಧಾರ ಕೇಂದ್ರ ಮಾಡ್ತಾರೆ. ವಿಜ್ಞಾನ ಕೇಂದ್ರ ರಾಜ್ಯದಲ್ಲಿ ಎಲ್ಲ ಕಡೆ ಉಂಟಾ, ಜಿಲ್ಲೆಯಲ್ಲಿ ಎಲ್ಲ ಕಡೆ ಈಗ 12 ಇದೆ, ಬಾಕಿ ಜಿಲ್ಲೆಯಲ್ಲಿ ಎಲ್ಲ ಪ್ರೋಗ್ರೆಸ್ ಅಲ್ಲಿ ಎಲ್ಲ. ಈಗ ಎಲ್ಲ ಕಡೆ ಕೋಲಾರ, ಚಿತ್ರದುರ್ಗ ಅಂಡ್ ವಿಜಯನಗರ 3 ಮಾಡ್ತಾ ಇದೀವಿ. ಈಗೆಲ್ಲ ಆಲ್ರೆಡಿ ಟೆಂಡರ್ ಆಗಿದೆ. ವಿಜಯನಗರದ ನಾವು ಬೇರೆ ಏನೋ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂದ್ರೆ 50 ಕೋಟಿ ರೂಪಾಯಿ ನಾವು ಅದನ್ನು ಬೇರೆ ಫಂಡ್ಸ್ ಎಲ್ಲ ವೇಟ್ ಮಾಡ್ತಾ ಇದೀವಿ. ಈ ಬೇರೆ ಕಡೆ ಎಲ್ಲ ಶಿವಮೊಗ್ಗ, ರಾಯಚೂರು, ಚಿಕ್ಕಮಗಳೂರು ಪ್ಲಸ್ ಯಾದಗಿರಿ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆಲಿ ಮಡಿಕೇರಿ, ಅದು ವಿಜ್ಞಾನ ಕೇಂದ್ರ ಸಬ್ ರೀಜನಲ್ ಸೆಂಟರ್ ಅವೆಲ್ಲ ನಾನು ಹೇಳಿದಾಗ 24 crores ಶಿವಮೊಗ್ಗ, ರಾಯಚೂರು ಅದೆಲ್ಲ ರೀಜನಲ್ ಸೆಂಟರ್.